ಹಾಯ್ ಫ್ರೆಂಡ್ಸ್, ಮನೆಯಲ್ಲಿರುವ ಡ್ರೈ ಫ್ರೂಟ್ಸನ್ನು ಬಳಸಿ ಹೇಗೆ ಸಿಂಪಲ್ಲಾಗಿ ಸ್ಮೂತಿನ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿಕೊಡ್ತೀನಿ ನೋಡಿ. ಅದಕ್ಕೆ ಬೇಕಾಗುವ ಐಟಮ್ಸನ್ನು ತಗೊಂಡಿದ್ದೀನಿ. ಯಾವುದೆಲ್ಲ ಅಂತ ಹೇಳ್ತೀನಿ ಇವಾಗ. ಕ್ಯಾಶು, ಬಾದಾಮ್, ಪಿಸ್ತಾ, ಗ್ರೇಪ್ಸ್, ಡ್ರೈ ಗ್ರೇಪ್ಸ್ ಮತ್ತು ಡೇಟ್ಸ್. ಮತ್ತು ಅದಕ್ಕೆ ಒಂದು ಅರ್ಧ ಲೀಟರ್ ಹಾಲನ್ನು ತಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಡ್ರೈ ಫ್ರೂಟ್ಸ್ ನಿಮಗೆ ಎಷ್ಟು, ಒಂದು ಗ್ಲಾಸಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ತಗೊಳ್ಬೋದು. ನಾನೊಂದು 2 ಗ್ಲಾಸಿಗೆ ಆಗುವಷ್ಟು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ 2 ಬನಾನನ್ನು ಆ್ಯಡ್ ಮಾಡ್ತಿದ್ದೀನಿ. ಬನಾನಾ ಯಾಕೆಂದರೆ ಸ್ವಲ್ಪ ದಪ್ಪಗಾಗಿ ಬರ್ತದೆ ಜ್ಯೂಸು. ಹಾಗೆಯೇ ವೆಯ್ಟ್ ಗೇನಿಗೆ ಸಹ ತುಂಬ ಒಳ್ಳೆಯದು ಬನಾನಾ. ಈಗ ಅದನ್ನು ಮಿಕ್ಸಿಗೆ ಹಾಕಿಕೊಳ್ಳೋಣ. ಸ್ಮೂತಾಗಿ ರುಬ್ಬಿಕೊಳ್ಬೇಕು. ಆಮೇಲೆ ನಾನಿಲ್ಲಿ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ನಿಮಗೆ ಬೇಕಾದರೆ ಶುಗರ್ ಇಲ್ಲಾಂದರೆ ಬೆಲ್ಲ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವೀಟಿಗೋಸ್ಕರ ಡೇಟನ್ನೇ ತಗೊಂಡಿದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಹೆಲ್ದಿ ಡ್ರಿಂಕ್ ಇದು. ಹಾಗೆಯೇ ಬಾದಾಮಿಂದ, ಇದು ಡ್ರೈ ಫ್ರೂಟ್ಸಿಂದ ಏನೆಲ್ಲ ಉಪಯೋಗ ಅಂತ ಹೇಳ್ತೀನಿ. ಬಾದಾಮ್ ಯೂಸ್ ಮಾಡೋದರಿಂದ ವಿಟಮಿನ್ ಇ ಇದೆ ಅದರಲ್ಲಿ, ಮತ್ತು ಒಳ್ಳೆ ಪ್ರೋಟೀನ್ ಇದೆ. ಹಾಗೆಯೇ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ತದೆ, ಹಾರ್ಟಿಗೆ ಸಹ ಒಳ್ಳೆಯದು, ಮತ್ತು ಹೇರಿಗೆಲ್ಲ ಒಳ್ಳೆಯದು ಬಾದಾಮ್. ಹಾಗೆಯೇ ಕ್ಯಾಶು, ಹೈ ಪ್ರೋಟೀನ್ ಇದೆ ಕ್ಯಾಶುವಲ್ಲಿ. ವಿಟಮಿನ್ ಇ ಸಹ ಇದೆ, ಕೊಲೆಸ್ಟ್ರಾಲ್ ಇಂಪ್ರೂವ್ ಮಾಡ್ತದೆ. ಹಾಗೆಯೇ ಸ್ಕಿನ್ನಿಗೆ ಸಹ ಒಳ್ಳೆಯದು. ಗ್ರೇಪ್ಸ್, ವಿಟಮಿನ್ ಸಿ ಇದೆ ಅದರಲ್ಲಿ, ಫೈಬರ್ ಮತ್ತು ಪೊಟ್ಯಾಷಿಯಮ್, ಮತ್ತು ರೇಡಿಯಂಟ್ ಸ್ಕಿನ್ನಿಗೆ ಒಳ್ಳೆಯದಿದು. ಹಾಗೆಯೇ ಡೇಟ್ಸ್, ವೆಯ್ಟ್ ಗೇನಿಗೆ ಸಹ ಒಳ್ಳೆಯದು ಡೇಟ್ಸ್, ಮತ್ತು ಬ್ಲಡ್ ಲೆವೆಲನ್ನು ಇಂಪ್ರೂವ್ ಮಾಡ್ತದೆ. ಮತ್ತು ಬನಾನಾ ವೆಯ್ಟ್ ಗೇನಿಗೆ ಒಳ್ಳೆಯದು. ಕ್ಯಾಲ್ಶಿಯಂ ಹೈಯಾಗಿರುತ್ತೆ ಬನಾನದಲ್ಲಿ. ನೋಡಿ, ಸ್ಮೂತಿ ರೆಡಿ ಆಯಿತು. ಈಗ ಸ್ವಲ್ಪ ಹುಡಿ ಮಾಡಿ ಇಟ್ಟ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕೋಣ. ಅದು ಕುಡಿಯುವಾಗ ಚೆನ್ನಾಗಿ ತಿನ್ನಲಿಕ್ಕೆ ಸಿಕ್ಕಿದರೆ ಒಳ್ಳೆಯದಾಗುತ್ತೆ. ಹಾಗೆಯೇ ನಿಮಗೆ ಈ ಡ್ರಿಂಕ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಈವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಹ ಇದನ್ನು ಟ್ರೈ ಮಾಡಿ, ಒಂದು 15 ಡೇಸ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.